ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಗ್ರ್ಯಾಂಡ್ ಫಿನಾಲೆ ಇದು. ಅದು 3ನೇ ವಾರಕ್ಕೆ ನಡೀತಿರೋ ಗ್ರ್ಯಾಂಡ್ ಫಿನಾಲೆ ಇದು. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವತ್ತು 5 ಜನ ಮನೆಗೆ ಹೋಗೋದು ಫಿಕ್ಸ್. ಹಾಗೆ ಒಬ್ರು ವಿನ್ನರು, ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಆಗೋದು ಕೂಡ ಫಿಕ್ಸ್. ಅದೇ ರೀತಿ 5 ಜನ ವೈಲ್ಡ್ ಕಾರ್ಡ್ ಕೂಡ ಮನೆಗೆ ಬರ್ತಾರೆ. ಆದ್ರೆ ಈಗ ವೋಟಿಂಗ್ ನೆನ್ನೆ ಕ್ಲೋಸ್ ಕೂಡ ಆಗಿದೆ. ವೋಟಿಂಗ್ ಲೈನ್ ಅಲ್ಲಿ ಯಾರ್ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ, ಯಾರ್ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ, 5 ಜನ ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರಲ್ಲ ಅವರು ಯಾರು ಮನೆಗೆ ಹೋಗ್ತಾರೆ ಅಂತ ನೋಡ್ಕೊಂಡು ಬರೋಣ. ಮೊದಲನೆಯ ಸ್ಥಾನದಲ್ಲಿರೋದು ಗಿಲ್ಲಿ. ಇಟ್ ಡಿಸರ್ವ್ಡ್ ಇಟ್ ಗೈಸ್. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಟಾಸ್ಕ್ ಅಂತ ಬಂದ್ರೆ ಟಾಸ್ಕ್ ಆಡಿದ್ದಾರೆ. ಯಾವ್ಯಾವ ನಗಿಸ್ಬೇಕು ಅವ್ರಿಗೆ ನಗಿಸಿದ್ದಾರೆ. ಯಾರ್ಯಾರನ್ನ ಯಾವ್ಯಾವ ರೀತಿಲಿ ರೋಸ್ಟ್ ಮಾಡ್ಬೇಕೋ ಅದೇ ರೀತಿಲಿ ರೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಬಂದು ಕಾವ್ಯ ಕೂಡ ಚೆನ್ನಾಗಿ ಆಡಿದ್ದಾರೆ ಗೈಸ್. ಅವಳು ಇಂಡಿವಿಜುವಲಿ ಏನು ಅಂತ ಎಲ್ಲರೂ ಏನಂತಿದ್ರು, ಗಿಲ್ಲಿ ಜೊತೆ ಫ್ರೀ ಪ್ರಾಡಕ್ಟ್ ಅಂತ ಎಲ್ಲ ಅಣಕಿಸ್ತಿದ್ರು. ಬಟ್ ಕಾವ್ಯ ಕೂಡ ಚೆನ್ನಾಗಿ ಆಡಿದ್ದಾರೆ. ಹಾಗೆ ಧನುಷ್ 3ನೇ ಸ್ಥಾನದಲ್ಲಿ ಧನುಷ್ ಗೈಸ್. ಜನಗಳು ಅಷ್ಟು ನಂಬಿಕೆ ಇಟ್ಟು ವೋಟ್ ಹಾಕ್ತಿದ್ದಾರೆ ಅಂದ್ರೆ ಇವ್ರು ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಮಾಡ್ಬೇಕಾಗುತ್ತೆ. ಬಟ್ ಟಾಸ್ಕ್ ಅಂತ ಬಿಟ್ಟು ಧನುಷ್ ಅವ್ರು ಎಲ್ಲಾರ ಕಾಣಿಸ್ಕೊಳ್ತಿದಾರ ಗೈಸ್. ಎಲ್ಲಂದ್ರೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಸ್ವಲ್ಪ ಸುದೀಪ್ ಸರ್ ಅವ್ರಿಗೂ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು. ಅವ್ರು ಏನು ಓಪನ್ ಅಪ್ ಆಗಿಲ್ಲ ಇನ್ನು 4ನೇ ಸ್ಥಾನ ರಕ್ಷಿತಾ ಡಿಸರ್ವ್ 2ನೇ ಸ್ಥಾನ. ಯಾಕಂದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಚಾಲಾಕಾಗಿ ಆಡ್ತಿದ್ದಾಳೆ. ಆಟ ಕೂಡ ಚೆನ್ನಾಗಿ ಆಡ್ತಿದ್ದಾಳೆ. ಟಾಸ್ಕ್ ಕೂಡ ಚೆನ್ನಾಗಿ ಮಾಡಿದಾಳೆ ಗೈಸ್. ಆ ಬಾಲ್ ಏನು ಎತ್ಕೊಂಡ್ ಬರೋದಿತ್ತಲ್ಲ ಆ ಹಗ್ಗದೊಳಗಡೆ ಅವ್ಳು ನಿಜವಾಗ್ಲೂ ಫಾಸ್ಟ್ ಆಗಿ ಎತ್ಕೊಂಡ್ ಬಂದ್ಲು. ಬಟ್ ಕಾವ್ಯ ಕಿತ್ಕೊಂಡ್ ಬಿಟ್ಲು ಮಧ್ಯದಲ್ಲಿ. ಅವ್ಳು ಎಲ್ಲರಿಗಿಂತ ಮುಂಚೆ ಹೋಗ್ತಿದ್ಲು. ಬಟ್ ಕಾವ್ಯ ಅರ್ಧದಿಂದ ಬಂದು ಕಿತ್ಕೊಬಿಟ್ರು. ಈಗ ನನ್ ಕಾವ್ಯ ದೂರಕ್ಕಾಗಲ್ಲ, ಆಟ ಇದ್ದಿದ್ದೆ ಅದು. ಬಟ್ ತುಂಬಾ ಚೆನ್ನಾಗಿ ಆಡಿದಾಳೆ ಅವಳು ಕೂಡ, ರಕ್ಷಿತಾ ಕೂಡ. ಇನ್ನು 5ನೇ ಸ್ಥಾನದಲ್ಲಿ ಬಂದು ಅಭಿಷೇಕ್ ಸೇಮ್. ಟಾಸ್ಕ್ ಅಂತ ಬಿಟ್ಟು ಟಾಸ್ಕ್ ಅಲ್ಲಿ ಯಾವ್ದು ಗೆದ್ದಿಲ್ಲ. ಬಟ್ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಟಾಸ್ಕ್ ಅಂತ ಬಿಟ್ಟು ಬೇರೆ ಎಲ್ಲೂ ಯಾವ ಕಡೆನೂ ಕಾಣಿಸ್ಕೊಂಡಿಲ್ಲ. ಅವ್ರಿಗೂ ಕೂಡ ಒಂಚೂರು ಬುದ್ಧಿವಾದ ಹೇಳ್ಬೇಕು ಸುದೀಪ್ ಸರ್. ಇನ್ನು ಮಲ್ಲಮ್ಮ 6ನೇ ಸ್ಥಾನದಲ್ಲಿ ಮಲ್ಲಮ್ಮ ಇದ್ದಾರೆ. ಮಲ್ಲಮ್ಮ ಮನೆಗೆ ಹೋಗೋದು ಬೆಟರ್ ಅನ್ಸುತ್ತೆ ಗೈಸ್. ಯಾಕಂದ್ರೆ ಇನ್ನು ಸ್ವಲ್ಪ ಡಿಸರ್ವ್ ಇರೋರು ಮನೆಗೆ ಬರ್ಬೇಕಂತ ನಾನು ಅನ್ಕೊಳ್ತೀನಿ. ಯಾರ ವೈಲ್ಡ್ ಕಾರ್ಡ್ ಅಲ್ಲಿ ಮಲ್ಲಮ್ಮನ್ ಮನೆಗೆ ಕಳ್ಸಿದ್ರೆ ಬೆಟರ್ ಅಂತ. ನನಗೆ ಯಾವ್ದೇ ದ್ವೇಷ ಇಲ್ಲ. ಬಟ್ ಆಗ್ತಾ ಇಲ್ಲ. ಅವರು ಯಾರು ಮಾಡ್ತಾ ಇಲ್ಲ. ಅವ್ರೇನು ಪರ್ಫಾರ್ಮೆನ್ಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಇನ್ನು 7ನೇ ಸ್ಥಾನದಲ್ಲಿ ಸ್ಪಂದನ ಅವರಿದ್ದಾರೆ. ಅವರು ಕೂಡ ಪರವಾಗಿಲ್ಲ ಗೈಸ್. ಈ ಸಲ ಕಂಟೆಸ್ಟೆಂಟ್ ಗಳೆಲ್ಲ ನಾರ್ಮಲ್ ಆಗಿ ಗಿಲ್ಲಿ, ಕಾವ್ಯ, ರಕ್ಷಿತಾ ಇವರೆಲ್ಲ ಬಿಟ್ರೆ, ಆಮೇಲೆ ಅಶ್ವಿನಿ ಅವರು ಸ್ವಲ್ಪ ಇನ್ನಿದ್ದವರೆಲ್ಲ ಏನು ಅಷ್ಟು ಆಕ್ಟಿವ್ ಆಗಿಲ್ಲ. ಮಾಳು ಅವರು ಕೂಡ ಆಕ್ಟಿವ್ ಆಗೇ ಇಲ್ಲ. ಇನ್ನು 8ನೇ ಸ್ಥಾನದಲ್ಲಿ ಚಂದ್ರಪ್ರಭಾ ಅವರು ಇದ್ದಾರೆ. ತುಂಬಾ ಕಾಮಿಡಿ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಇವರೆಲ್ಲ ಒಂದ್ ಕಡೆ, ಇವರು ಕೂಡ ಒಂದ್ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಧ್ರುವಂತ್ ಅವ್ರು ಕೂಡ ಸೇಮ್. ಅವರು 9ನೇ ಸ್ಥಾನದಲ್ಲಿದ್ದಾರೆ. ಅವರು ಕೂಡ ಏನು ಆಕ್ಟಿವ್ ಆಗಿಲ್ಲ ಗೈಸ್. ಏನಕ್ಕೆ ಇವ್ರನ್ನೆಲ್ಲ ಕಂಟೆಸ್ಟೆಂಟ್ ಗಳಂತ ತಗೊಂಡ್ಬಂದ್ರೆ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಏನೋ ಯೂಸ್ ಇಲ್ಲ ಇವರೆಲ್ಲ. ಅಶ್ವಿನಿ SS ಅವ್ರು ಪರವಾಗಿಲ್ಲ ಅಂತ ಅನ್ಕೊಳ್ತೀನಿ. ಈಗ ಒಂಚೂರು ಸ್ವಲ್ಪ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ರು ಅಶ್ವಿನಿ SS ಅವರು. ಮೋಸ್ಟ್ಲಿ ಇವರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಕೊನೆಯದಾಗಿ 10ನೇ ಸ್ಥಾನದಲ್ಲಿರೋದು ಮಂಜೂರ್ ಅವರು. ಇವರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಇವರು ಪರವಾಗಿಲ್ಲ, ಅಲ್ಲೋ ಇಲ್ಲೋ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ರು. ಅಷ್ಟು ಆಕ್ಟಿವ್ ಆಗಿ ಏನಿರ್ಲಿಲ್ಲ. ಈಗ ಒಟ್ಟು ಈಗ 5 ಜನ ಎಲಿಮಿನೇಟ್ ಆಗೋದಂತೂ ಕನ್ಫರ್ಮ್. ಆಲೇ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ಅವರು ಯಾರು, ಸತೀಶ್ ಅವರು. ಇನ್ನೂ 5 ಜನ ಆಗ್ತಾರೆ. ಒಂದು ಚಂದ್ರಪ್ರಭಾ ಆಗ್ತಾರೆ, ಇನ್ನೊಬ್ರು ಧ್ರುವಂತ್ ಆಗ್ತಾರೆ, ಅಶ್ವಿನಿ ಆಗ್ತಾರೆ, 4 ಮಂಜು ಭಾಷಿಣಿ ಅವ್ರು ಆಗ್ತಾರೆ, 5 ಇನ್ನೊಬ್ರು ಯಾರು ಆಗ್ತಾರೆ ಅಂದ್ರೆ ಅಭಿಷೇಕ್ ಆಗ್ಬೋದು, ಇಲ್ಲ ಮಲ್ಲಮ್ಮ ಆಗ್ತಾರೆ ಗೈಸ್. ಮಲ್ಲಮ್ಮ ಆಗೋ ಚಾನ್ಸಸ್ ತುಂಬಾ ಇದೆ. ಮಲ್ಲಮ್ಮ ಎಲಿಮಿನೇಟ್ ಆಗ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಒಟ್ಟು 5 ಜನ ಆಗ್ತಾರೆ. ಒಟ್ಟು ಮಲ್ಲಮ್ಮ, ಧ್ರುವಂತ್, ಅಶ್ವಿನಿ, ಮಂಜು, ಚಂದ್ರಪ್ರಭಾ ಇಷ್ಟು 5 ಜನ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಅನ್ಕೊಳ್ತೀನಿ. ಹಾಗೇನೆ 5 ಜನ ವೈಲ್ಡ್ ಕಾರ್ಡ್ ಕೂಡ ಬರ್ತಿದ್ದಾರೆ. ಯಾರ್ಯಾರು ಬರ್ತಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ನನ್ನ ಚಾನಲ್, ಪ್ಲೀಸ್.